ಹಾಯ್ ಗಾಯ್ಸ್, ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸೊ ನಾನಿವತ್ತು ರಾಮನಗರದಲ್ಲಿರೋ ಈ ರಾಮದೇವರ ಬೆಟ್ಟ ನೋಡೋಕ್ಕೆ ಬಂದಿದ್ದೀನಿ. ನಿಮ್ಮೆಲ್ರಿಗೂ ಶ್ರೀರಾಮನ ದರ್ಶನ ಮಾಡಿಸ್ತೀನಿ. ಸೊ ಎಲ್ರಿಗೂ ವೆಲ್ಕಮ್ ಟು ಶ್ರೀರಾಮದೇವರ ಬೆಟ್ಟ. ಇವತ್ತು ಈ ರಾಮದೇವರ ಬೆಟ್ಟದಲ್ಲಿ ನಿಮ್ಗೆ ಏನೇನಿದೆ ಅಂತ ನಾನು ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತಿದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಗೆ ಕಾಣಿಸ್ತಾ ಇದೆ, ಇದೇ ಮೇನ್ ಗೇಟು ರಾಮದೇವ್ರ ಬೆಟ್ಟ ಮೇಲೆ ಹತ್ತಕ್ಕೆ. ಸೊ ಇಲ್ಲಿ ಕೆಳಗಡೆಯಿಂದ ಮೇಲ್ಗಡೆ ಬೆಟ್ಟ ಹತ್ತಬೇಕಂದ್ರೆ ಸುಮಾರು ಒಂದು 400+ ಮೆಟ್ಲುಗಳಿದ್ದಾವೆ. ಆ ಮೆಟ್ಲುಗಳು ಹತ್ಕೊಂಡು ಮೇಲ್ಗಡೆ ಹೋದರೆ ದೇವಸ್ಥಾನ ಸಿಗುತ್ತೆ. ಸೊ ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಇಲ್ಲಿ ದೇಶದ ಏಕೈಕ ರಣಹದ್ದು ಸಂರಕ್ಷಣಾ ತಾಣ ಅಂತ ಇದು ನಮ್ಮ ಅರಣ್ಯ ಇಲಾಖೆ ಘೋಷಣೆ ಮಾಡಿದೆ. ನಮ್ಮ ಭಾರತ ದೇಶದ ಏಕೈಕ ರಣಹದ್ದು ಸಂರಕ್ಷಣಾ ತಾಣ ಇದೇ ನಮ್ಮ ರಾಮದೇವರ ಬೆಟ್ಟ. ಇದು ಬಿಟ್ಟರೆ ದೇಶದಲ್ಲಿ ಎಲ್ಲೂ ರಣಹದ್ದು ಸಂರಕ್ಷಣಾ ತಾಣ ನಮಗೆ ಸಿಗೋದಿಲ್ಲ ನೋಡೋದಕ್ಕೆ. ಈ ರಾಮದೇವರ ಬೆಟ್ಟ ನಿಜವಾದ ಹೆಸರು ಇದು ರಾಮಗಿರಿ ಬೆಟ್ಟ ಅಂತ. ಈಗೆಲ್ಲ ಇಲ್ಲಿ ರಾಮದೇವ್ರ ಬೆಟ್ಟ ರಾಮದೇವರು ಒಳಗಡೆ ನಿಲ್ಲಿಸಿರೋದ್ರಿಂದ ಎಲ್ಲರೂ ರಾಮದೇವ್ರ ಬೆಟ್ಟ ಅಂತ ಕರೀತಾರೆ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಬಾಲಿವುಡ್ನ ಫೇಮಸ್ ಶೋಲೆ ಪಿಕ್ಚರ್ ಇದೇ ಬೆಟ್ಟದಲ್ಲಿ ಶೂಟಿಂಗ್ ಆಗಿರೋದು. ಹಾಗಾಗಿ ಇದನ್ನು ಶೋಲೆ ಬೆಟ್ಟ ಅಂತಲೂ ಕೂಡ ಕರೀತಾರೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಶ್ರೀರಾಮನ ದೇವಸ್ಥಾನ. ಈ ಬೆಟ್ಟದ ಮಧ್ಯೆ ಇಲ್ಲೊಂದು ಕೊಳ ಕಾಣಿಸ್ತಿದೆ ನೋಡಿ. ಈ ಕೊಳ ಹೇಗೆ ಸೃಷ್ಟಿ ಆಯಿತು ಅಂದರೆ, ಶ್ರೀರಾಮ ಲಕ್ಷ್ಮಣ ಸೀತೆಯವರು ವನವಾಸದಲ್ಲಿದ್ದಾಗ ಈ ಬೆಟ್ಟದಲ್ಲಿ ವಾಸವಾದಾಗ ನೀರಿಲ್ಲದೆ ಕಾರಣಕ್ಕೋಸ್ಕರ ಬಾಯಾರಿಕೆ ಆದಾಗ ಶ್ರೀರಾಮ ತನ್ನ ಬಾಣ ಬಿಟ್ಟು ಈ ಕೊಳವನ್ನು ನಿರ್ಮಾಣ ಮಾಡಿಸ್ತಾನೆ ನೋಡಿ. ಈ ಬೆಟ್ಟದಲ್ಲಿ ಬರೀ ಶ್ರೀರಾಮ ಮಾತ್ರ ಇಲ್ಲ, ಶ್ರೀರಾಮ ಇದ್ದಲ್ಲಿ ಅವನ ಬಂಟ ಕೂಡ ಹನುಮ ಇರ್ತಾನೆ. ಸೊ ಈ ಬೆಟ್ಟದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಸೊ ಬನ್ನಿ ಅದನ್ನು ನೋಡ್ಕೊಂಬರೋಣ ಹೋಗ್ಬಿಟ್ಟು. ರಾಮದೇವ್ರ ಬೆಟ್ಟದಲ್ಲಿ ಆಂಜನೇಯ ದೇವಸ್ಥಾನ ಸ್ವಲ್ಪ ಬೆಟ್ಟದ ಕೆಳಗಡೆ ಇದೆ. ಕೆಳಗಡೆ ಇಳಿದು ಹೋಗ್ಬೇಕು ಮೆಟ್ಲು ಇಳ್ಕೊಂಡು. ಸೊ ನಮ್ಮ ಬಾಸ್ನ ನೋಡಿದೆ, ಹಂಗೆ ಹೋಗೋಕ್ಕಾಗಲ್ಲ. ಸೊ ಅವ್ರ ದರ್ಶನ ನೋಡ್ಕೊಂಡು ಹೋಗೋಣ ಬನ್ನಿ. ಮಳೆ ಬಂದಿದ್ದರೆ ಇದು ಕೂಡ ಎಲ್ಲ ಗಿಡ ಮರಗಳು ಹಸಿರಾಗಿರ್ತದೆ, ನೋಡೋದಂತ ಚೆನ್ನಾಗಿ ಕಾಣಿಸ್ತದೆ. ಬಟ್ ಮಳೆ ಇಲ್ಲ, ಏನಿಲ್ಲ. ಹಾಗಾಗಿ ಎಲ್ಲ ಗಿಡದಲ್ಲೂ ಎಲೆಗಳು ಉದುರೋಗಿದ್ದಾವೆ. ಒಂಥರ ಬರಡು ಭೂಮಿ ಕಣ್ಣು ಕಾಣಿಸ್ತದೆ. ಇಲ್ಲಿ ಪೂರ್ತಿ ಬೆಟ್ಟದ ಮೇಲೆ ಹೋದರೆ ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಆ ಬೆಟ್ಟದ ಮೇಲೆ ಹೋಗ್ಬೇಕಂದ್ರೆ ಈ ಥರದ ಬಂಡೆಗೆಲ್ಲ ಹತ್ಕೊಂಡು ಹೋಗ್ಬೇಕು ನಾವು ಮೇಲ್ಗಡೆ. ತುಂಬ ಕಡಿದಾಗಿರೋ ಮೆಟ್ಲುಗಳಿವು, ಸ್ವಲ್ಪ ಕಷ್ಟ ಆಗುತ್ತೆ ಹತ್ತಕ್ಕೆ, ಆದರೂ ಪ್ರಯತ್ನ ಮಾಡೋಣ. ತುಂಬ ಭಯ ಆಗ್ತಿದೆ ಹತ್ತಕ್ಕೆ, ಆದರೂ ನಿಮಗೆ ತೋರಿಸ್ಬೇಕಂತ ಹತ್ತಾಯಿದ್ದೀನಿ, ಮೇಲ್ಗಡೆ ಹೋಗ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಮೆಟ್ಲುಗಳಿದ್ದಾವೆ, ಆಲ್ಮೋಸ್ಟ್ ರೀಚ್ ಆಗಕ್ಕೆ ಬಂದೆ. ಅಂತೂ ಇಂತೂ ಒದ್ದಾಡ್ಕೊಂಡು ಮೇಲಕ್ಕೆ ಬಂದೆ. ಬೆಟ್ಟ ಹತ್ತಿದೆ ನೋಡಿ, ಮೇಲ್ಗಡೆಯಿಂದ ವ್ಯೂ ಈ ಥರ ಚೆನ್ನಾಗಿ ಕಾಣಿಸುತ್ತೆ. ಸುತ್ತ ಗುಡ್ಡ ಬೆಟ್ಟನೇ ಕಾಣಿಸುತ್ತೆ.
ಬೆಟ್ಟ ಮಾತ್ರ ನೋಡೋಕೆ ಹಿಂಗೆ ಕಾಣುತ್ತೆ, ಬಟ್ ಮೇಲ್ಗಡೆ ತುಂಬ ವಿಶಾಲವಾದ ಜಾಗ ಇದೆ ನೋಡಿ. ಇಲ್ಲಿ ತುಂಬ ಅಗಲವಾದ ಜಾಗ ಇದೆ. ಆ್ಯಕ್ಚುಲಿ ಇಲ್ಲಿ ಸೂರ್ಯ ಹುಟ್ಟುವಾಗ ಅಥವಾ ಸೂರ್ಯ ಮುಳುಗುವಾಗ ಹೋಗಬೇಕು, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಈ ಜಾಗ. ಸೊ ನಾನು ಮಠ ಮಧ್ಯಾಹ್ನದಲ್ಲಿ ಬಂದಿದ್ದೀನಿ, ಹಿಂಗೆ ಕಾಣಿಸುತ್ತೆ. ಇದೇ ಬೆಟ್ಟದಲ್ಲಿ ನೋಡಿ ಶೋಲೆ ಸಿನಿಮಾ ಶೂಟಿಂಗ್ ಆಗಿರೋದು ಹೇಳಿದ್ನಲ್ಲ, ಅದು ಬಾಲಿವುಡ್ ಸಿನಿಮಾ, ಹಿಂದಿ ಸಿನಿಮಾ. ಇದೇ ಬೆಟ್ಟದಲ್ಲಿ ಶೂಟಿಂಗ್ ಆಗಿರೋದು ಶೋಲೆ ಅಂತ. ಇಲ್ಲಿಂದ ನ್ಯಾಷನಲ್ ಹೈವೇ ಕಾಣಿಸುತ್ತೆ ನೋಡಿ, ಬೆಂಗಳೂರು ಟು ಮೈಸೂರು 10 ಲೈನ್ ಇರೋ ರಸ್ತೆ ಇದು ನ್ಯಾಷನಲ್ ಹೈವೇ. ಸೊ ಇದು ರಾಮದೇವ್ರ ಬೆಟ್ಟ ವೀಡಿಯೋ. ಸೊ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಇಷ್ಟ ಆಗದಿದ್ದರೆ ಡಿಸ್ಲೈಕ್ ಮಾಡಿ. ಅದೇ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.